ಪ್ರತಿದಿನ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ತುಂಬ ಇದ್ದಾಗ ಈ 3 ದೀಪಗಳನ್ನು ಹೇಳುವ ವಿಧಾನದಲ್ಲಿ ಈ 3 ವಸ್ತುಗಳನ್ನು 3 ದೀಪಕ್ಕೂ ಹಾಕಿ ಯಾವ ಎಣ್ಣೆಯಿಂದ ಹಚ್ಚಿದರೆ ದುಡ್ಡು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನಿಮ್ಮ ಮನೆಯ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ, ಅಪರೂಪವಾದ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ವಂಶ ಪಾರಂಪರಿಕವಾಗಿ ಬಂದಿರುವ ಗುರುಗಳು ತುಂಬ ಚೆನ್ನಾಗಿ ಹೇಳುತ್ತಾರೆ. ಇವರು ತಿಳಿಸಿರುವ ಹಾಗೆ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಸಾಲ ಮಾಡುವ ಪರಿಸ್ಥಿತಿಗಳು ಬಂದಿದೆ, ಮನೆಯಲ್ಲಿ ಕಷ್ಟಗಳು, ಅನಾರೋಗ್ಯ ಹೆಚ್ಚಾಗುತ್ತಿದೆ. ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇಂತಹ ತೊಂದರೆಗಳು ಆಗಬಾರ್ದು ಹಾಗೆ ನಾವು ನೋಡಿಕೊಂಡಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ, ವ್ಯಾಪಾರದಲ್ಲಿ ಲಾಭ ಆಗದೆ ಪ್ರತಿದಿನ ನಷ್ಟವೇ ಆಗುತ್ತಿದೆ. ಮನೆಯಲ್ಲಿ ಏಳಿಗೆ ಅನ್ನೋದು ಆಗುತ್ತಿಲ್ಲ, ದುಡ್ಡಿನ ಸಮಸ್ಯೆಗಳು ವಿಪರೀತ ಆಗ್ತಾ ಇದೆ, ಸಾಲ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ. ಇಂತಹ ಸಮಸ್ಯೆಗಳಿದ್ದಾಗ ಮಹಾಲಕ್ಷ್ಮಿಯ ಫೋಟೋದ ಮುಂದೆ 3 ದೀಪ, ಮಣ್ಣಿನ ದೀಪವನ್ನು ಹಚ್ಚಬೇಕು. ಇದು ಸಾಮಾನ್ಯವಾದ ಮಣ್ಣಿನ ದೀಪವಲ್ಲ. ಇದರಲ್ಲಿ ದೈವ ಅನುಗ್ರಹಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ತಾಯಿಯ ಕುಂಕುಮವನ್ನು ಬೆರೆಸಿದ ಮಣ್ಣಿನಿಂದ ಮಾಡಿರತಕ್ಕಂತಹ ಈ ಕುಂಕುಮ ನಿಮ್ಮ ಏಳಿಗೆ ಪ್ರಗತಿಯನ್ನು ಮಾಡಿಕೊಡುತ್ತದೆ. ಈ ಕುಂಕುಮದ ಹಣತೆಗಳು ಈ ಕುಂಕುಮ ದೀಪಗಳನ್ನು ಮಹಾಲಕ್ಷ್ಮಿ ತಾಯಿಯ ಫೋಟೋದ ಮುಂದೆ ಇಟ್ಟು ಮಲ್ಲಿಗೆ ಎಣ್ಣೆಯನ್ನು ಹಾಕಬೇಕು. ಅದಕ್ಕೆ 3 ಕಾಳು ಕರಿಮೆಣಸುಗಳನ್ನು ಹಾಕಬೇಕು. ಅದಾದ ಮೇಲೆ ಬತ್ತಿಯನ್ನು ಹಾಕಿದ ಬಳಿಕವೇ ದೀಪವನ್ನು ಹಚ್ಚಬೇಕು. ಈ ರೀತಿ ದೀಪವನ್ನು ಹಚ್ಚಿ ಮಂಗಳಾರತಿ ಮಾಡುವಾಗ ಕಷ್ಟಗಳು ಬಗೆಹರಿಯಲಿ, ಮನೆಯ ಸಮಸ್ಯೆಗಳು ನಿವಾರಣೆ ಆಗಬೇಕು, ದುಡ್ಡು ಕಾಸಿನ ವಿಚಾರದಲ್ಲಿ ಆಗಿರ್ತಕ್ಕಂತಹ ನಷ್ಟಗಳು ತುಂಬುವಂತೆ ಆಗಬೇಕು, ಸಾಲಗಳು ತೀರುವಂತೆ ಆಗಬೇಕು, ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು, ಫೀಸ್ಗಳು ಕಟ್ಟೋದಕ್ಕೆ ದುಡ್ಡು ತುಂಬಿರಬೇಕು, ಲೋನ್ಗಳು ಆದಷ್ಟು ಬೇಗ ತೀರಲು ದುಡ್ಡಿನ ಆಗಮನ ಚೆನ್ನಾಗಿ ಆಗಬೇಕು ಅಂತ ಹೇಳಿಕೊಂಡು ಈ ದೀಪವನ್ನು ಹಚ್ಚಬೇಕು. ದೀಪದಲ್ಲಿ ಪ್ರತಿಯೊಂದು ದೀಪಕ್ಕೂ ಕೂಡ ಒಂದೊಂದು ವಿಶೇಷವಾದಂತಹ ಶಕ್ತಿ ಇರುತ್ತದೆ. ಇದು ಕುಂಕುಮದ ಹಣತೆ. ಕುಂಕುಮದ ಹಣತೆಯಲ್ಲಿ ದೈವ ಅನುಗ್ರಹ ತುಂಬ ಚೆನ್ನಾಗಿ ಇರಬೇಕು ಅಂತಲೇ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಇದನ್ನು ಸಿದ್ಧಿಸಿ ಮಾಡಿದ್ದಾರೆ. ಈ ತಕ್ಷಣ ಇವತ್ತೇ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ 3 ಮಣ್ಣಿನ ಹಣತೆಗಳನ್ನು ಕೇಳಿ ಪಡೆದುಕೊಳ್ಳಿ. ಅವರು ಹೇಳಿರುವ ಹಾಗೆ ಮಾಡಿ ನೋಡಿ, ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಸುಳಿಯುವುದೇ ಇಲ್ಲ.